ಕರ್ನಾಟಕದಲ್ಲಿನ ಪ್ರಮುಖ ವಿಮಾನ ನಿಲ್ದಾಣಗಳು ಯಾವ್ಯಾವು? ಈ ಏರ್ಪೋರ್ಟ್ಗಳ ಕೆಲಸ ಏನು? ಇವು ಯಾವ ವರ್ಷದಲ್ಲಿ ಆರಂಭವಾದವು? ಹಾಗೆ ಇವು ಯಾವ ಪ್ರದೇಶದಲ್ಲಿ ಇವೆ? ಬನ್ನಿ ಹೀಗೆ ಕರ್ನಾಟಕದ ಟಾಪ್ 10 ವಿಮಾನ ನಿಲ್ದಾಣಗಳ ಬಗ್ಗೆ ತಿಳಿಯೋಣ. ನಮ್ಮ ರಾಜ್ಯಕ್ಕೆ ವಿಮಾನ ನಿಲ್ದಾಣಗಳಿಂದ ಹಲವು ಉಪಯೋಗಗಳು ಇವೆ. ಇದರಿಂದ ವಿದೇಶಿ ವ್ಯಾಪಾರಿಗಳಿಗೆ ಉಪಯೋಗ ಮತ್ತು ಡೊಮೆಸ್ಟಿಕ್ ಆಗಿ ಇಂಟರ್ನ್ಯಾಷನಲ್ ಆಗಿ ಟೂರಿಸಂಗೆ ಸಹ ಬಹಳ ಉಪಯೋಗವಾಗುತ್ತವೆ ಇವುಗಳಿಂದ. ನಂಬರ್ 10 HAL ಏರ್ಪೋರ್ಟ್. ಇದು ಇರುವುದು ಬೆಂಗಳೂರಿನಲ್ಲಿ. ಇದನ್ನು 1940ರಲ್ಲಿ ಸ್ಥಾಪಿಸಿದರು. ಆದರೆ 2008ರಲ್ಲಿ ಇದನ್ನು ಪ್ಯಾಸೆಂಜರ್ ಏರ್ಪೋರ್ಟ್ ಆಗಿ ನಿಲ್ಲಿಸಿದರು ಮತ್ತು ಈಗ ಇದು ರಕ್ಷಣಾ ಇಲಾಖೆಯ ಸಂಶೋಧನೆ ಮತ್ತು ಪರೀಕ್ಷಾ ಹಾರಾಟಗಳಿಗೆ ಬಳಸಲಾಗುತ್ತಿದೆ. ನೆಕ್ಸ್ಟ್ 9ನೇದು ಜಿಂದಾಲ್ ವಿಜಯನಗರ ಏರ್ಪೋರ್ಟ್. ಇದು ಬಳ್ಳಾರಿಯಲ್ಲಿ ಇದೆ. ಇದನ್ನು 1997ರಲ್ಲಿ ಸಾರ್ವಜನಿಕ ಸೇವೆಗಾಗಿ ಆರಂಭಿಸಿದರು. ಆದರೆ ನಂತರ 2006ರಲ್ಲಿ ವಾಣಿಜ್ಯ ವಿಮಾನಗಳನ್ನು ನಿರ್ವಹಿಸಲು ಆರಂಭಿಸಿದರು. ಇನ್ನು 8ನೇ ಸ್ಥಾನದಲ್ಲಿ ಬಿದರ್ ಏರ್ಪೋರ್ಟ್. ಇದು ಬಿದರ್ ನಗರದಲ್ಲಿ ಇದೆ. ಇದನ್ನು 1940ರಲ್ಲಿ ಮಿಲಿಟರಿ ತರಬೇತಿಗಳಿಗೋಸ್ಕರ ಆರಂಭಿಸಲಾಗಿತ್ತು. ಆದರೆ ನಂತರ ಇದನ್ನು 2020ರಲ್ಲಿ ಮಿಲಿಟರಿ ಮತ್ತು ವಾಣಿಜ್ಯ ಬಳಕೆಗೆ ಸಹ ಬಳಸಲು ಆರಂಭಿಸಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿ ಕುವೆಂಪು ಏರ್ಪೋರ್ಟ್ ಬರುತ್ತದೆ. ಇದು ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ. ಇದನ್ನು 2023ರಲ್ಲಿ ಆರಂಭಿಸಲಾಯಿತು. ಇದು ಕೇವಲ ಡೊಮೆಸ್ಟಿಕ್ ವಿಮಾನ ಸಂಪರ್ಕಗಳನ್ನು ಮಾತ್ರ ನೀಡುತ್ತದೆ. ನೆಕ್ಸ್ಟ್ 6ನೇ ಸ್ಥಾನದಲ್ಲಿ ಮೈಸೂರು ಏರ್ಪೋರ್ಟ್ ಬರುತ್ತದೆ. ಇದು ಮೈಸೂರು ನಗರದಲ್ಲಿ ಕಂಡುಬರುತ್ತದೆ. ಇದನ್ನು 2010ರಲ್ಲಿ ಆರಂಭಿಸಲಾಯಿತು. ಇದು ಡೊಮೆಸ್ಟಿಕ್ ಕನೆಕ್ಟಿವಿಟಿ ನೀಡುವಂತಹ ಕಾರ್ಯ ಮಾಡುತ್ತದೆ. ಇನ್ನು 5ನೇ ಸ್ಥಾನದಲ್ಲಿ ಕಲಬುರಗಿ ಏರ್ಪೋರ್ಟ್ ಬರುತ್ತದೆ. ಇದು ಕಲಬುರಗಿ ನಗರದಿಂದ 12 ಕಿಲೋಮೀಟರ್ ದೂರ ಇರುತ್ತದೆ. ಇದನ್ನು 2019ರಲ್ಲಿ ಆರಂಭಿಸಲಾಯಿತು. ಇದು ಕರ್ನಾಟಕ ಮತ್ತು ಹೈದರಾಬಾದ್ ಪ್ರದೇಶಗಳಿಗೆ ಕನೆಕ್ಟಿವಿಟಿ ನೀಡುವಂತಹ ಡೊಮೆಸ್ಟಿಕ್ ಏರ್ಪೋರ್ಟ್ ಆಗಿದೆ. 4ನೇ ಸ್ಥಾನದಲ್ಲಿ ಬೆಳಗಾವಿ ಏರ್ಪೋರ್ಟ್ ಬರುತ್ತೆ. ಇದು ಬೆಳಗಾವಿ ನಗರದಲ್ಲಿ ಕಂಡುಬರುತ್ತದೆ. ಇದನ್ನು 2017ರಲ್ಲಿ ಆರಂಭಿಸಲಾಯಿತು. ಇದು ಸಾಂಬಾರ್ ಏರ್ಪೋರ್ಟ್ ಎಂದು ಸಹ ಕರೆಸಿಕೊಳ್ಳುತ್ತದೆ. ಇದು ಡೊಮೆಸ್ಟಿಕ್ ಏರ್ಪೋರ್ಟ್ ಆಗಿದೆ. 3ನೇ ಸ್ಥಾನದಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ ಬರುತ್ತದೆ. ಇದು ಹುಬ್ಬಳ್ಳಿ ನಗರದಲ್ಲಿ ಕಂಡುಬರುತ್ತದೆ. ಇದನ್ನು 1974ರಲ್ಲಿ ಆರಂಭಿಸಲಾಗಿತ್ತು. ಇದು ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು 2ನೇ ಸ್ಥಾನದಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ. ಇದು ಮಂಗಳೂರು ನಗರದಲ್ಲಿ ಕಂಡುಬರುತ್ತದೆ. ಇದನ್ನು 1954ರಲ್ಲಿ ಆರಂಭಿಸಲಾಯಿತು. ಇದು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು 1ನೇ ಸ್ಥಾನದಲ್ಲಿ ಬರುವುದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಬೆಂಗಳೂರು ನಗರದಲ್ಲಿ ಕಂಡುಬರುತ್ತದೆ. ಇದನ್ನು 2008ರಲ್ಲಿ ಆರಂಭಿಸಲಾಯಿತು. ಇದು ಹೆಚ್ಚಾಗಿ ಇಂಟರ್ನ್ಯಾಷನಲ್ ಏರ್ವೇಗಳಿಗೆ ಭಾರತದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ. ಇವು ಸ್ನೇಹಿತರೆ ಕರ್ನಾಟಕದಲ್ಲಿನ ಟಾಪ್ 10 ಬ್ಯುಸಿಯೆಸ್ಟ್ ವಿಮಾನ ನಿಲ್ದಾಣಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ.